ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಾರದಾ ಮಳೆಯಾರ್. ನಾನು ನೀರ್ಚಾಲು ಎಂಬಲ್ಲಿನ ಮೊಳೆಯಾರ್ ಎಂಬ ಮನೆಯಲ್ಲಿ ನನ್ನ ತಂದೆಯ ಮನೆಯಾಗಿದೆ. ಆದ ಕಾರಣ ನಾನು ಲೇಖನವನ್ನು ಬರೆಯುವಾಗ ಶಾರದಾ ಮೊಳೆಯಾರ್ ಎಂಬ ಹೆಸರನ್ನು ಉಪಯೋಗಿಸ್ತೇನೆ. ನಾನು ಸಣ್ಣದಿರುವಾಗಲೇ ಕತೆ, ಕವನ, ಲೇಖನ ಬರೆಯಲು ಆಸಕ್ತಿ ಹೊಂದಿರುವ ಒಬ್ಬಳು ಹುಡುಗಿಯಾಗಿದ್ದೆ. ಆದ ಕಾರಣ 7ನೇ ಕ್ಲಾಸ್ನಲ್ಲೇ ಒಂದು ಕವನವನ್ನು ಬರೆದಿದ್ದೆ, ಒಂದು ಕಥೆಯನ್ನು 10ನೇ ಕ್ಲಾಸಲ್ಲಿ ಬರೆದಿದ್ದೆ. ಆಮೇಲೆ ಪದವಿ ತರಗತಿಯಲ್ಲಿ ಸುಮಾರು 7-8 ಲೇಖನಗಳನ್ನು ನಾನು ಬರೆದಿರುವೆ. ಅದನ್ನು ಪೇಪರಿನಲ್ಲಿ ಕೊಟ್ಟರೆ ಪಬ್ಲಿಷ್ ಆಗುವುದಿಲ್ಲ ಎಂಬ ಕಾರಣಕ್ಕೆ ಅದನ್ನು ಹಾಗೆಯೇ ಇಟ್ಟಿದ್ದೆ. ಮತ್ತೆ ಮದುವೆ, ಉದ್ಯೋಗ ಇಂತಹ ಕ್ಷೇತ್ರಗಳಿಗೆ ಹೋದ ಕಾರಣ ಲೇಖನಗಳನ್ನು ಬರೀಲಿಲ್ಲ. ಪೇಪರಲ್ಲಿ ಕೊಟ್ಟರು ಅದು ಪಬ್ಲಿಷ್ ಆಗುವುದಿಲ್ಲ ಎಂಬ ಕಾರಣದಿಂದ ನಾನು ಹೆಚ್ಚು ಲೇಖನವನ್ನು ಬರೆಯಲು ಹೋಗಲಿಲ್ಲ. ತದನಂತರ ಅಧ್ಯಾಪಕ ವೃತ್ತಿಯಲ್ಲಿ ನನಗೆ ನನ್ನ ಮನೆ ಕಾಸರಗೋಡಿನಲ್ಲಿತ್ತು. ಕಾಸರಗೋಡಿನ ಹತ್ತಿರದ ಶಾಲೆಯಲ್ಲಿ ಉದ್ಯೋಗ ಸಿಕ್ಕುವಾಗ ನನಗೆ ತುಂಬ ಸಮಯ ಸಿಗುವುದು ಎಂಬ ಕಾರಣದಿಂದ ತುಂಬ ಪದವಿಯಲ್ಲಿ ಬರೆದ ಲೇಖನಗಳನ್ನು ನಾನು ಸಂಜೆ ದೈನಿಕ, ನಮ್ಮ ಕಾಸರಗೋಡಿನ ಸಂಜೆ ದೈನಿಕ, ಕಾರವಲ್, ಉತ್ತರ ದೇಶ ಮುಂತಾದ ಪತ್ರಿಕೆಗಳಿಗೆ ಕಳುಹಿಸಿಕೊಟ್ಟೆ. ಅವರು ಅದನ್ನು ಕೂಡಲೇ ಪಬ್ಲಿಷ್ ಮಾಡಿದರು. ಇದು ನನಗೆ ಇನ್ನೂ ಬರೆಯಬೇಕು ಎಂಬ ತುಡಿತಕ್ಕೆ ಕಾರಣವಾಯಿತು. ಆದರೆ ವಾರಕ್ಕೊಂದರಂತೆ ಲೇಖನವನ್ನು ಬರೆಯಬೇಕು ಎಂಬ ಹಠದಿಂದ ನಾನು ಮತ್ತೆ ವಾರವೂ ಒಂದೊಂದು ಲೇಖನವನ್ನು ಬರೆದು ಕಾರವಲ್, ಉತ್ತರ ದೇಶ ಪತ್ರಿಕೆಗಳಿಗೆ ಕೊಡುತ್ತಾ ಇದ್ದೆ. ನಾನು ಬರೆದ ಎಲ್ಲ ಲೇಖನಗಳನ್ನು ಅವರು ಪಬ್ಲಿಷ್ ಮಾಡಿದ್ದಾರೆ. ಇದೇ ರೀತಿ ಅನೇಕ ಲೇಖನಗಳನ್ನು ಬರೆಯುತ್ತಾ ಇರುವಾಗ ಯಾಕೆ ಈ ಲೇಖನಗಳನ್ನೆಲ್ಲ ಒಂದುಗೂಡಿಸಿ ಒಂದು ಪುಸ್ತಕ ಪಬ್ಲಿಷ್ ಮಾಡಬಾರದು ಎಂಬುದಾಗಿ ನನಗೆ ತೋರಿತು. ಮೊದಲು ಪುಸ್ತಕ ಪಬ್ಲಿಷ್ ಬೇಡ ಎಂಬ ಅರ್ಥದಲ್ಲಿ ನಾನೇ ಇದ್ದೆ. ಹಾಗೆ ಅದನ್ನೆಲ್ಲ ಸೇರಿಸಿ ಒಂದು ಪುಸ್ತಕ ನನ್ನ ಹೆಸರಿನಲ್ಲಿ ಶಾಂತಿ ಕ್ರಾಂತಿ ಎಂಬ ಒಂದು ಪುಸ್ತಕವನ್ನು ಕೂಡ ನಾನು ಬಿಡುಗಡೆ ಮಾಡಿರುವೆ. ಆ ಪುಸ್ತಕದಲ್ಲಿ 56 ಲೇಖನಗಳಿವೆ. ಅದು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿ, ಮಹಿಳೆಯರಿಗೆ ಸಂಬಂಧಿಸಿ, ಆರೋಗ್ಯಪರವಾದ, ಆಧ್ಯಾತ್ಮಿಕವಾದ, ವ್ಯಕ್ತಿ ಪರಿಚಯ ಮುಂತಾದ ಅನೇಕ ಲೇಖನಗಳು ಅದರಲ್ಲಿ, ಉಪಯುಕ್ತ ಲೇಖನಗಳು ಅದರಲ್ಲಿವೆ. ಆ ಪುಸ್ತಕವನ್ನು ಕೊಂಡರೆ ನಿಮಗೆ ಅದನ್ನು ಓದಬಹುದು. ಈಗ ಪ್ರಸ್ತುತ ಸಂತೋಷ್ ಬೆಂಜೇರಿ ಎಂಬ ನಮ್ಮ ಫೇಸ್ಬುಕ್ ಸ್ನೇಹಿತರು ಕಥೆಯೊಂದೇ ಹೇಳುವೆ ಎಂಬ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಆ ಅಭಿಯಾನದಲ್ಲಿ ನನ್ನದೊಂದು ಕಥೆಯನ್ನು ಹೇಳಬೇಕು ಎಂದು ಹಿಂದೆಯೇ ಅವರು ನನ್ನಲ್ಲಿ ಕೇಳಿಕೊಂಡಿದ್ದರು. ಆಯಿತು ಎಂದಿದ್ದೆ. ಆ ರೀತಿಯಲ್ಲಿ ನಿನ್ನೆ ಅವರು ಒಂದು ಕಥೆಯನ್ನು ನಾಳೆ ರೆಕಾರ್ಡ್ ಮಾಡಿ ಹೇಳಬೇಕು ಅಂತ ಹೇಳಿದರೆ, ಅವರ ಮಂಡನೆಯ ಪ್ರಕಾರ ನಾನಿಲ್ಲಿ ಒಂದು ಕಥೆಯನ್ನು ಹೇಳಬೇಕು ಎಂದಿರುವೆ. ನಾನು ಫೇಸ್ಬುಕ್ಕಿನಲ್ಲಿ ಅನೇಕ ಸಾಹಿತ್ಯ ಗುಂಪುಗಳಲ್ಲಿ ಸದಸ್ಯರಾಗಿರುವೆ. ಕೊರೋನಾ ಬಂದ ಸಮಯದಲ್ಲಿ ನಾನು ಮುಖ್ಯೋಪಾಧ್ಯಾಯಗಳಾಗಿದ್ದರೂ ಅನೇಕ ಸಮಯ ಫ್ರೀ ಆಗಿ ಸಿಗುವುದು ಎಂಬುದನ್ನು ಅರಿತು ಹಲವು ಸಾಹಿತ್ಯ ಗುಂಪುಗಳಲ್ಲಿ ಸೇರಿರುವೆ. ಅದರ ಮೊದಲು ನನಗೆ ಯಾವ ಸಾಹಿತ್ಯ ಬರವಣಿಗೆಯನ್ನು ಮಾಡಲು ಸಮಯವೂ ಸಿಗುತ್ತಾ ಇರಲಿಲ್ಲ. ಅಂತಹ ಒಂದು ಸಾಹಿತ್ಯ ಗುಂಪುಗಳಲ್ಲಿ ಕಥಾಕವನ ಸಂಕಲನ ಒಂದು. ಕಥಾಕವನ ಸಂಕಲನವನ್ನು ನಾನು ಸೇರಿದ ಉದ್ದೇಶ ಏನೆಂದರೆ ಕವನ ಬರೆಯಲು ಪರಿಣಿತಿ ಹೊಂದುವುದು. ನನಗೆ ಕವನ ಬರೆಯಲು ಸರಿಯಾಗಿ ಅರಿಯುವುದಿಲ್ಲ. ಕವನ ನಾನು ನನಗೆ ಮೂಡ್ ಬಂದಾಗ ಹೀಗೆ 1-2-4 ಕವನವನ್ನು ಬರೆದದ್ದುಂಟು. ಆದರೆ ಪ್ರಾಸಬದ್ಧವಾಗಿ ಹೇಗೆ ಕವನ ಬರೆಯಬೇಕು, ಅನೇಕ ವಿಧಗಳನ್ನು ಉಪಯೋಗಿಸಿ ಹೇಗೆ ಕವನ ಬರೆಯಬೇಕು, ಇದೊಂದು ನನಗೆ ಗೊತ್ತಿರಲಿಲ್ಲ. ಅದರಲ್ಲಿ ಪರಿಣಿತಿ ಒಂದು ಉದ್ದೇಶ ನಾನು ಕಥಾಕವನ ಸಂಕಲನ ಗುಂಪಿಗೆ ಸೇರಿದೆ. ಕಥಾಕವನ ಸಂಕಲನ ಗುಂಪಿನಲ್ಲಿ ಪ್ರಾಮುಖ್ಯ ನಿರ್ವಾಹಕ ವೆಂಕಟೇಶ ಶ್ರೀ ಎಂಬವರಿದ್ದಾರೆ. ಅವರು ಅನೇಕ ಒಳ್ಳೊಳ್ಳೆಯ ಕವನಗಳನ್ನು ಬರೆದವರು. ಅದೇ ರೀತಿ ಅಲ್ಲಿಯ ಸದಸ್ಯರಿಗೆ ತುಂಬ ಯೋಗ್ಯ ರೀತಿಯಲ್ಲಿ ಕವನ ಬರೆಯಲು ಪ್ರೇರೇಪಣೆಯನ್ನು ಕೊಡುವವರು. ಅವರ ನಿರ್ದೇಶನದಲ್ಲಿ ನಾನು ಅನೇಕ ಕವನಗಳನ್ನು ಬರೆಯುವ ಪ್ರಾಕಾರಗಳನ್ನು ಕಲಿಯುತ್ತಾ ಇರುವೆ. ಇನ್ನೂ ಕಲಿತಾ ಆಗಿಲ್ಲ. ಆದರೆ ಆ ಕಥಾಕವನದಲ್ಲಿ ಕಥೆ ಬರೆಯಲು ಕೆಲವು ಸಲ ಕೊಡ್ತಾರೆ. ಅಂಥ ಕಥೆಗಳಲ್ಲಿ
ಕಪ್ಪು ವರ್ತುಲಗಳು ಎಂಬ ಕತೆ ಒಂದು ನಾನು ಬರೆದಿರುವೆ. ಅದು ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಅಪರ್ಣ ಎಂಬ ಹುಡುಗಿಯ ಬಗೆಗೆ ಬರೆದ ಕಥೆಯಾಗಿದೆ. ಆ ಕಥೆಯನ್ನು ನೀವೆಲ್ಲರೂ ಆಸಕ್ತಿಯಿಂದ ಕೇಳಿ ಎಂಬುದಾಗಿ ನನ್ನ ವಿನ್ನಹ. ಕಪ್ಪು ವರ್ತುಲಗಳು. ಕತೆ ಕೇಳಿ. ಅಪರ್ಣ ರಾತ್ರಿ ನಿದ್ದೆ ಮಾಡದೆ ಮನೆಯ ಸೂರು ನೋಡುತ್ತಿದ್ದಳು. ಅವಳಿಗೆ ಅಳಬೇಕೆಂದರೂ ಅಳಲಾಗುತ್ತಿಲ್ಲ. ಒಮ್ಮೆಲೆ ಮೈ ಬಿಸಿ ಆದಂತೆ ಅನುಭವ. ಪಕ್ಕದಲ್ಲಿ ಮಲಗಿದ ಸಹೋದರ ಅಮ್ಮ ಅಪ್ಪನನ್ನು ನೋಡಿದಳು. ಅವರೆಲ್ಲರೂ ಗಾಢ ನಿದ್ರೆಯಲ್ಲಿ ಇದ್ದಾರೆ. ತನಗೆ ಮಾತ್ರ ನಿದ್ರೆ ಬರಬೇಕೆಂದರೂ ಬರುತ್ತಾ ಇಲ್ಲ. ಮನಸ್ಸು ಕಲಕಿ ರಾಡಿಯಾಗಿದೆ. ಬೆಳಿಗ್ಗೆ 6 ಗಂಟೆ ಆಯಿತು. ಅಮ್ಮ ಅಪ್ಪ ಅಣ್ಣ ತಂಗಿ ಎದ್ದು ಅವರವರ ಕೆಲಸ ಪ್ರಾರಂಭ ಮಾಡಿದರು. ಅಪರ್ಣ ಏಳಬೇಕೆಂದರು. ಮಲಗಿಯೇ ಇದ್ದಳು. ಅಮ್ಮ ಬೊಬ್ಬೆ ಹಾಕಿದರು. ಅಪರ್ಣ, ಬೆಳಗಾಯಿತು, ಏಳು ಏಳು ಎಂದು. ಮನಸ್ಸಿಲ್ಲದ ಮನಸ್ಸಿಂದ ಅಪರ್ಣ ಎದ್ದಳು. ಎದ್ದು ಶಾಲೆಗೆ ಹೋಗಬೇಕಲ್ಲ ಎಂದು ನೆನೆಸಿದ ಅವಳಿಗೆ ಅಳುವೆಯೇ ಬಂತು. ಹೋಗಿ ಮುಖ ತೊಳೆದು ಸ್ನಾನ ಮಾಡಿದಳು. ಬಂದು ತಿಂಡಿ ತಟ್ಟೆಗೆ ಅಮ್ಮ 2 ಇಡ್ಲಿ ಚಟ್ನಿ ಹಾಕಿದಾಗ ಬೇಕೋ ಬೇಡವೋ ಎಂಬಂತೆ ತಿನ್ನಲು ಪ್ರಾರಂಭ ಮಾಡಿದಳು. ಅಮ್ಮ ಪುನಃ ಬೊಬ್ಬೆ ಹಾಕಿದರು. ಅಪರ್ಣ, ನಿನಗೇನಾಗಿದೆ? ಸರಿ ತಿನ್ನು ಎಂದು 2 ಇಡಲಿ ಹೇಗೋ ತಿಂದು ಮುಗಿಸಿ ಎದ್ದಳು. ಎದ್ದು ಸಮವಸ್ತ್ರ ಧರಿಸಿದಳು. ದಾರಿಯಲ್ಲಿ ಹೋಗುವಾಗ ಎಲ್ಲಿಯಾದರೂ ಬಾವಿ ಸಿಕ್ಕಿದರೆ ಹಾರಿದರೆ ಹೇಗೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಬೇಡ ಬೇಡ, ಯಾವುದಕ್ಕೂ ಸ್ವಲ್ಪ ಕಾದು ನೋಡುವ ಎಂದು ಅವಳ ಮನಸ್ಸು ಹೇಳಿತು. ಕನ್ನಡಿಯ ಮುಂದೆ ನಿಂತಳು. ಕಣ್ಣಿನ ಸುತ್ತಲೂ ಕಪ್ಪು ವರ್ತುಲಗಳು. ಅಯ್ಯೋ, ಎಷ್ಟು ಚಂದವಾಗಿ ಶುಭ್ರವಾಗಿದ್ದ ತನ್ನ ಮುಖದಲ್ಲಿ ಈ ಮುಖದ ಶೋಭೆಯನ್ನೇ ಕಿತ್ತೊಯ್ದಿದೆ ಈ ಕಪ್ಪು ವರ್ತುಲ ಎಂದುಕೊಂಡಳು. ಅಪರ್ಣ ಬಡ ಕುಟುಂಬದಲ್ಲಿ ಜನಿಸಿದ ಹುಡುಗಿ. ಈಗ 9ನೇ ಕ್ಲಾಸ್ ಓದುತ್ತಾ ಇದ್ದಾಳೆ. ಗ್ರಾಮೀಣ ಪ್ರದೇಶದ ಹುಡುಗಿ. ತಂದೆ ರಾಮ ಸಿಮೆಂಟ್ ಸಾರಣೆ ಕೆಲಸ ಮಾಡುತ್ತಿದ್ದ. ಅಮ್ಮ ಮನೆಯಲ್ಲಿ ಹೊಲಿಗೆ ಮಿಷನ್ ಇಟ್ಟುಕೊಂಡು ಯಾರಾದರೂ ಅಪರೂಪಕ್ಕೆ ಬಟ್ಟೆ ಹೊಲಿಯಲು ತಂದುಕೊಟ್ಟರೆ ಹೊಲಿಯುತ್ತಾ ಇದ್ದಳು. ಅವರ ಜೀವನ ಹೇಗೂ ಸಾಗುತ್ತಾ ಇತ್ತು. ಅಪರ್ಣ ಹತ್ತಿರದ ಸರಕಾರಿ ಶಾಲೆಯಲ್ಲಿ ಕಲಿಯುತ್ತಾ ಇದ್ದಳು. ಅವಳು 9ನೇ ಕ್ಲಾಸು ಕಲಿಯುತ್ತಾ ಇರುವ ಹುಡುಗಿ. ಗ್ರಾಮೀಣ ಹುಡುಗಿ. ಶಾಲೆಯಲ್ಲಿ ಚೆನ್ನಾಗಿ ಕಲಿಯುತ್ತಾ ಇದ್ದಳು. ಅಪರ್ಣ ಓಟ ಸ್ಪರ್ಧೆಯಲ್ಲಿ ಯಾವಾಗಲೂ ಮುಂದೆ. 100 ಮೀಟರ್ ಸ್ಪ್ರಿಂಟ್ ರಾಣಿ ಎಂದು ಅವಳನ್ನು ಕರೆಯುತ್ತಿದ್ದರು. ಶಾಲೆಯಲ್ಲಿ ದೈಹಿಕ ಶಿಕ್ಷಕ ಅಧ್ಯಾಪಕ ಚಂದ್ರಶೇಖರ್ ಇದ್ದರು. ಅವರಿಗೆ ಅಪರ್ಣ ಎಂದರೆ ಅಭಿಮಾನ. ದೈಹಿಕ ಶಿಕ್ಷಕರು ಶಾಲೆಯಲ್ಲಿ ಆಟದಲ್ಲಿ ಮುಂದೆ ಮತ್ತು ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಖೋಖೋ, ಶಟಲ್, ಹ್ಯಾಂಡ್ ಬಾಲ್ ಹೀಗೆ ಅನೇಕ ತರಬೇತಿಗಳನ್ನು ಕೊಡುತ್ತಾ ಇದ್ದರು. ತರಬೇತಿ ಶಾಲಾ ಸಮಯ ಮುಗಿದ ಮೇಲೆ 4:30ರಿಂದ 5 ಗಂಟೆವರೆಗೆ ನೀಡುತ್ತಾ ಇದ್ದರು. ಮಕ್ಕಳಿಗೂ ಅವರ ಮೇಲೆ ತುಂಬಾ ಅಭಿಮಾನ. ಒಂದು ದಿನ ಮುಂದಿನ ಸೋಮವಾರ ನಿಮಗೆ ಜಿಲ್ಲಾ ಮಟ್ಟದ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇದೆ ಎಂದು ದೈಹಿಕ ಶಿಕ್ಷಕ ಅಧ್ಯಾಪಕರು ಹೇಳಿದರು. ನಾಳೆ ಎಲ್ಲರೂ ಆಟದ ಮೈದಾನಕ್ಕೆ ಬನ್ನಿ ಎಂದರು. ಹಾಗೆ ಗೆಳತಿಯರೆಲ್ಲರೂ ತರಬೇತಿ ಪಡೆಯಲು ಮೈದಾನದಲ್ಲಿ ಬೆಳಗ್ಗೆ 7 ಗಂಟೆಗೆ ಸೇರಿದರು. ಎಲ್ಲರೂ ಸಂತಸದಲ್ಲಿ ಇದ್ದರು. ಓಟ, ಖೋಖೋ, ಹ್ಯಾಂಡ್ಬಾಲ್, ಶಟಲ್ ಹೀಗೆ ಬೇರೆ ಬೇರೆ ಗುಂಪಿನವರು ಆಟದ ಮೈದಾನದಲ್ಲಿ ಆಡಿದರು. ಮತ್ತೆ ಗಂಟೆ 8 ಆದಾಗ ಎಲ್ಲರ ಹೊಟ್ಟೆಯು ಹಸಿವಿನಿಂದ ತಾಳ ಹಾಕಲು ಶುರು ಮಾಡಿತು. ಚಂದ್ರಶೇಖರ ಮಾಸ್ಟರ್ ಹತ್ತಿರದ ಶೆಟ್ಟಿ ಹೋಟೆಲ್ಗೆ ಅವರನ್ನು ಕರೆದೊಯ್ದು ಬೇಕಾದ ತಿಂಡಿ ಕಾಫಿ ತಿನ್ನಿಸಿದರು. ಪುನಃ 10 ಗಂಟೆಯವರೆಗೆ ಅವರು ತರಬೇತಿ ತೆಗೆದುಕೊಂಡರು. ಇಂದು ಆಟ ಆಡಿದ್ದು ಸಾಕು ಎಂದರು ಅಧ್ಯಾಪಕರು. ಎಲ್ಲರೂ ಮನೆಗೆ ಹೋಗಿ ಮುಂದಿನ ವಾರ ಸೋಮವಾರ ಜಿಲ್ಲಾ ಮಟ್ಟದ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ನಮ್ಮ ಶಾಲೆಗೆ ಕೆಲವಾದರೂ ಪ್ರೈಸ್ ಸಿಗಬೇಕು ಎಂದರು. ಎಲ್ಲರೂ ನಾವು ಚೆನ್ನಾಗಿಯೇ ಆಡುವೆವು ಎಂದರು. ಎಲ್ಲರೂ ಮನೆಯ ಕಡೆಗೆ ಹೋಗಲು ತಯಾರಾದರು. ಅಪರ್ಣ ಹೋಗುವ ದಾರಿಯಲ್ಲಿ ಸ್ವಲ್ಪ ಕಾಡಿನ ಪ್ರದೇಶ ಇತ್ತು. ಅಲ್ಲಿ ಜನಸಂಚಾರ ವಿರಳವಾಗಿತ್ತು.
ಮತ್ತು ಅವರ ಮನೆಯವರು, ಹತ್ತಿರದ ಮನೆಯವರು ಮಾತ್ರ ಹೋಗುವ ದಾರಿ ಅದಾಗಿತ್ತು. ಹಾಗೆ ಅವಳು ಹೋಗುತ್ತಾ ಇರುವಾಗ ಒಂದು ಕಲ್ಲನ್ನು ಅವಳಿಗೆ ಎಡವಿ ಹೋಯಿತು. ಆಗ ಎಲ್ಲಿಂದ ಪ್ರತ್ಯಕ್ಷ ಆದನು ನೇರೆಮನೆಯ ಉಂಡಾಡಿಗುಂಡ ಗೋಪಿ ಅವಳನ್ನು ಬೀಳದಂತೆ ಹಿಡಿದ. ಅವಳು ಅವನ ಮುಖ ನೋಡಿದಲ್ಲೇ ಬಾಕಿ ಆದಳು. ಸ್ವಲ್ಪ ಗೋಪಿ ಅವಳಲ್ಲಿ ಎಲ್ಲಿ ಹೋಗಿದ್ದೆ ಎಂದನು. ಅವಳು, ನಾನು ಆಟೋಟ ಸ್ಪರ್ಧೆ ತರಬೇತಿಗೆ ಮೈದಾನಕ್ಕೆ ಹೋಗಿ ಬರುತ್ತಾ ಇರುವುದಾಗಿ ತಿಳಿಸ. ಓ, ಭಾರಿ ತಯಾರಿಯ, ಈ ಸಲವೂ 100 ಮೀಟರ್ ಓಟಲ್ಲಿ ನಿನಗೆ ಬಹುಮಾನ ಎಂದ. ಆಗ ಅಪರ್ಣ, ಹಾಗೆ ಹೇಳುವುದೇಗೆ, ನನಗೆ ಬಹುಮಾನ ಎಂಬುದಾಗಿ ಮೊದಲೇ ಹೇಗೆ ಹೇಳಲಿ ಎಂದಳು. ಏನಾದರೂ ಆಗಲಿ, ಒಂದು ಚಾಕ್ಲೇಟ್ ತಿನ್ನು ಎಂದು ಚಾಕ್ಲೇಟ್ ಅವಳಿಗೆ ನೀಡಿದ. ಅವಳು ಅದನ್ನು ಬಾಯಿಗೆ ಹಾಕಿ ಮುಂದೆ ನಡೆಯಲು ಆರಂಭಿಸಿದಳು. 10 ಹೆಜ್ಜೆ ಇಟ್ಟಾಗ ತಲೆ ಸುತ್ತಿ ಬರುವಂತ ಅನುಭವ ಆಯಿತು ಅವಳಿಗೆ. ಪುನಃ ಬೀಳುವಂತೆ ಆದಳು. ಗೋಪಿನಾಥ ಬಂದು ಅವಳನ್ನು ಹಿಡಿದ. ಏನಾಯಿತು ಎಂದು. ತಲೆ ಸುತ್ತುವ ಹಾಗೆ ಆಯಿತು, ಚಾಕ್ಲೇಟ್ ತಿಂದ ಮೇಲೆ ಅಂದಳು. ಅಲ್ಲಿಯೇ ಪೊದೆಯ ಹತ್ತಿರ ಬಂಡೆಕಲ್ಲಿನಲ್ಲಿ ಸ್ವಲ್ಪ ವಿರಮಿಸುವ ಎಂದೇಳಿ ಅವಳನ್ನು ಅಲ್ಲಿಗೆ ಒಯ್ದ. ಅಪರ್ಣಾಳಿಗೆ ಅರೆಮಂಪರು ಅವಳ ಶಾಲು ಬದಿಗೇರಿಸಿದ. ಸಿಕ್ಕಿದ್ದೇ ಅವಕಾಶ ಎಂದು ಅವಳ ಮುಖ, ತುಟಿ, ಕೆನ್ನೆ ಎಲ್ಲ ಚುಂಬಿಸಿದ. ಅಪರ್ಣಾಳಿಗೆ ಎದ್ದು ಓಡಬೇಕು ಎಂದರೂ ಏನು ಮಾಡಲಾಗುತ್ತಿಲ್ಲ. ಅವಳ ಎದೆ ಮೈಗೆ ಕೈ ಹಾಕಿ ಸ್ಪರ್ಶಿಸಿದ. ಅವಳು ಚೂಡಿದಾರ್ ಹಾಕಿದ್ದಳು. ಅವಳು ಹಾಕಿದ ಪ್ಯಾಂಟ್ ಅನ್ನು ತೆಗೆದ. ಸಂಪೂರ್ಣ ಉಡುಪನ್ನು ತೆಗೆದು ಅವಳನ್ನು ಬೇಕಾದಂತೆ ಅನುಭವಿಸಿ ಸಂಭೋಗವೂ ಮಾಡಿದ. ಸ್ವಲ್ಪ ಹೊತ್ತು ಅಲ್ಲಿಯೇ ಅವರು ಇದ್ದರು. ಸ್ವಲ್ಪ ಕಳೆಯುವಾಗ ಅವಳ ಮಂಪರು ಹಾರಿ ಹೋಯಿತು. ಹೇಗೋ ಉಡುಪಿ ಹಾಕಿಕೊಂಡು ಮುಖ ಮುಚ್ಚಿ ಅತ್ತಳು. ಗೋಪಿ ಹೇಳಿದ, ಇದನ್ನು ಯಾರ ಬಳಿಯಲ್ಲಿಯೂ ಹೇಳಿದರು ನಿನಗೆ ನಷ್ಟ ಮತ್ತು ಕಷ್ಟ ಎಂದನು. ಅಪರ್ಣ ಹೇಗೋ ಮನೆ ಸೇರಿದಳು. ಹೋಗಿ ಸ್ನಾನ ಮಾಡಿದಳು. ಸ್ನಾನ ಮಾಡುವಾಗ ಮನಸ್ಸಾರೆ ಅತ್ತಳು. ಸ್ನಾನ ಮುಗಿಸಿ ಬಂದಾಗ ಹೇಗಿದೆ ಆಟದ ತಯಾರಿ ಎಂದು ಅಮ್ಮ ಕೇಳಿದಳು. ಅವಳಿಗೆ ಆಳು ಉಕ್ಕಿ ಬಂತು. ಅತ್ತಳು. ಅಮ್ಮ ಕೇಳಿದಳು, ಯಾಕೆ ಅಳುತ್ತಾ ಇರುವೆ ಎಂದು. ಏನಿಲ್ಲ, ಅದು ರೇಖಾಳ ಅಮ್ಮನಿಗೆ ಕ್ಯಾನ್ಸರ್ ಕಾಯಿಲೆ ಜೋರಾಗಿದೆಯಂತೆ, ನೆನೆಸಿ ಅಳು ಬಂತು ಎಂದಳು. ಆಮೇಲೆ ಶಾಲೆಗೆ ಹೋಗುವಾಗ ಅವಳು ತಮ್ಮ ತಂಗಿಯ ಒಟ್ಟಿಗೆ ಹೋಗಲು ಶುರು ಮಾಡಿದಳು. ಆದರೂ ದಿನಾ ಮನಸ್ಸು ಚಿಂತೆ ಮಾಡುತ್ತಾ ಇತ್ತು, ನಾನು ಗರ್ಭಿಣಿ ಆದರೆ ಏನು ಮಾಡುವುದು ಎಂದು. ಇದೇ ಕೊರೆಯಿಂದ ದಿನಾ ಶಾಲೆಗೆ ಹೋಗುತ್ತಾ ಇದ್ದಳು. ರಾತ್ರಿ ಅವಳಿಗೆ ಸರಿಯಾಗಿ ನಿದ್ರೆ ಬರುತ್ತಾ ಇಲ್ಲ. ಶಾಲೆಯಲ್ಲಿ ಪಾಠದ ಬಗ್ಗೆಗೂ ಗಮನವಿಲ್ಲ. ಯಾವುದು ಸರಿಯಿಲ್ಲ. ಯಾರ ಹತ್ತಿರ ದುಃಖ ಹೇಳಲು ಆಗುವುದಿಲ್ಲ. ಮೌನವಾಗಿ ಎಲ್ಲವನ್ನೂ ಸಹಿಸಿದಳು. ಅದು ಮೌನವಾಗಿದ್ದು ಯಾರಲ್ಲಿಯೂ ಸಮಸ್ಯೆ ಹೇಳದೆ 15 ದಿವಸ ಹೀಗೆ ಕಳೆಯಿತು. ಅವಳ ಕಣ್ಣಿನ ಬದಿಯಲ್ಲಿ ತುಂಬ ಕಪ್ಪು ವರ್ತುಲಗಳು ಉಂಟಾದವು. ಹಾಗೆ ಅಂದು ಅಮ್ಮ ತಮ್ಮ ತಂಗಿಯರ ಜೊತೆಗೆ ಶಾಲೆಗೆ ಹೋಗಲು ಅಂದು ಬಂದು ರಾತ್ರಿ ಮಲಗಿದಳು. ಮರುದಿನ ಬೆಳಗ್ಗೆ ಎದ್ದಾಗ ಅವಳ ಹೊಟ್ಟೆಯೆಲ್ಲ ನೋಯುತ್ತಿತ್ತು. ಅವಳ ಉಡುಪು ಕೆಂಪಾಗಿತ್ತು. ಅವಳು ಮುಟ್ಟಾಗಿದ್ದಳು. ಮೊದಲು 2 ಬಾರಿ ಈ ಕ್ರಿಯೆ ಅವಳಿಗೆ ಅನುಭವ ಇತ್ತು. ಅವಳಿಗೆ ಬಹಳ ಸಂತಸವಾಯಿತು. ಇನ್ನು ಗರ್ಭಿಣಿ ಆಗುವ ಹೆದರಿಕೆ ಇಲ್ಲ ಎಂದು ಸಂತೋಷಪಟ್ಟಳು. ಹೋಗಿ ಸ್ನಾನ ಮಾಡಿದಳು. ತಿನ್ನಲು ಕುಳಿತಾಗ ಅಮ್ಮ ಅಂದರು, ಆಚೆ ಮನೆಯ ಗೋಪಿ ಪಾಸ್ಪೋರ್ಟ್ ರೆಡಿ ಮಾಡಿ ದುಬಾಯಿಗೆ ಇಂದು ಹೋಗಲಿರುವ ಎಂದು. ಅದನ್ನು ಕೇಳಿ ಮತ್ತು ಅವಳ ಮನ ಸಂತಸ ಹೊಂದಿ ಅರಳಿ ಪ್ರಫುಲ್ಲಿತವಾಯಿತು. ಶುಭಮಸ್ತು. ಧನ್ಯವಾದಗಳು.